ನಮ್ಮ ಮನಸ್ಸಿಗೆ ಮೊದಲು ಬರುವ ಪ್ರಶ್ನೆ ಏನಿದು ರಹಸ್ಯ. ಪ್ರತಿಯೊಂದು ಧರ್ಮದಲ್ಲೂ ಈ ಒಂದು ತತ್ವದ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಸ್ತಾವನೆ ಆಗಿದೆ. ಈ ಪುಸ್ತಕದಲ್ಲಿ ಹೇಳ್ತಾರೆ ಮನುಷ್ಯ ಒಂದು ಬಹಳ ಶಕ್ತಿಶಾಲಿಯಾದ ಮ್ಯಾಗ್ನೆಟ್ ತರ, ಮತ್ತು ಈ ಮ್ಯಾಗ್ನೆಟ್ ನಲ್ಲಿ ಮುಖ್ಯವಾಗಿ ಆಕರ್ಷಿಸೋದೇನು ನಮ್ಮ ಆಲೋಚನೆಗಳು. ಇತಿಹಾಸದಲ್ಲಿ ನಾವು ಕಂಡಿರುವ ಕೇಳಿರುವ ಹಲವಾರು ಜ್ಞಾನಿಗಳು, ವಿಜ್ಞಾನಿಗಳು, ಲೇಖಕರು, ನಾಯಕರು ಆಕರ್ಷಣೆಯ ನಿಯಮದ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿತ್ತು. ಅವರು ತಮ್ಮ ಜೀವನದಲ್ಲಿ ಅದನ್ನು ಬಳಸ್ಕೊಳ್ತಾ ಇದ್ರು. ಹಾಗಾಗಿ ಅವರಿಗೆ ಬಹಳಷ್ಟು ವಿಷಯಗಳನ್ನು ಪಡ್ಕೊಳ್ಳೋದಕ್ಕೆ, ಯಶಸ್ಸನ್ನ ಗಳಿಸೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಈ ಸೀಕ್ರೆಟ್ ಪುಸ್ತಕದ ಪ್ರಸ್ತಾವನೆಯಲ್ಲಿ ಲೇಖಕರು ಹೇಳ್ತಾರೆ, ಇತಿಹಾಸದಲ್ಲಿ ನಾವು ಕಂಡಿರುವ ಕೇಳಿರುವ ಹಲವಾರು ಜ್ಞಾನಿಗಳು, ವಿಜ್ಞಾನಿಗಳು, ಲೇಖಕರು, ನಾಯಕರು, ಉದಾಹರಣೆಗೆ ಪ್ಲೇಟೋ, ಶೇಕ್ಸ್ಪಿಯರ್, ನ್ಯೂಟನ್, ಹ್ಯೂಗೋ, ಬಿಥೋವನ್, ಲಿಂಕನ್, ಎಮರ್ಸನ್, ಎಡಿಸನ್, ಐನ್ಸ್ಟೈನ್, ಇವರು ಎಲ್ರಿಗೂ ಈ ಸೀಕ್ರೆಟ್ನಲ್ಲಿ ಹಂಚಿಕೊಂಡಿರುವ, ಈ ರಹಸ್ಯ ಎಂಬ ಪುಸ್ತಕದಲ್ಲಿ ಹಂಚಿಕೊಂಡಿರುವ ಆಕರ್ಷಣೆಯ ನಿಯಮದ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿತ್ತು. ಅವರು ತಮ್ಮ ಜೀವನದಲ್ಲಿ ಅದನ್ನು ಬಳಸ್ಕೊಳ್ತಾ ಇದ್ರು. ಹಾಗಾಗಿ ಅವರಿಗೆ ಬಹಳಷ್ಟು ವಿಷಯಗಳನ್ನು ಪಡ್ಕೊಳ್ಳೋದಕ್ಕೆ, ಯಶಸ್ಸನ್ನ ಗಳಿಸೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಮತ್ತು ಲೇಖಕರು ಕೂಡ ಈ ಸೀಕ್ರೆಟ್ ಅಂದರೆ ರಹಸ್ಯ ಎಂಬ ಪುಸ್ತಕವನ್ನ ಬರೆಯೋದು ಮಾತ್ರವಲ್ಲದೆ ಅದನ್ನು ಒಂದು ಚಿತ್ರವಾಗಿ ಕೂಡ ಮಾಡಿದರು. ಆ ಚಿತ್ರವನ್ನು ಮಾಡೋದಕ್ಕೆ ಆ ಇಡೀ ಚಿತ್ರತಂಡ ಸೀಕ್ರೆಟ್ನ ಕಲಿಬೇಕಾಯಿತು. ಅಂದರೆ ಆ ಸೀಕ್ರೆಟ್ನ ಬಳಸಿಕೊಂಡೇ ಅವರು ಸೀಕ್ರೆಟ್ ಫಿಲಿಮ್ ಅನ್ನು ತಯಾರಿಸಿದರು. ಅಂದ್ರೆ ಈ ಸೀಕ್ರೆಟ್ನಲ್ಲಿ ನಾವು ಹೇಳ್ಕೊಡ್ತಾ ಇರೋದೇ ಹೇಗೆ ಜೀವನದಲ್ಲಿ ಏನನ್ನು ಬೇಕಾದ್ರೂ ಪಡ್ಕೊಳ್ಳೋದಕ್ಕೆ ಸೀಕ್ರೆಟ್ನ ಬಳಸ್ಕೋಬಹುದು ಅನ್ನೋದೇ. ಹಾಗಾಗಿ ಲೇಖಕರು ಈ ಪುಸ್ತಕನ ಬರೀಬೇಕಾದ್ರೆ ಈ ಸೀಕ್ರೆಟ್ನ ಬಳಸ್ಕೊಂಡೇ ಈ ಪುಸ್ತಕನ ಬರೆಯೋದಾಗ್ಲಿ ಅಥವಾ ಈ ಚಿತ್ರ ಸೀಕ್ರೆಟ್ ಎಂಬ ಚಿತ್ರವನ್ನು ಹೊರಗೆ ತರೋದಕ್ಕೆ ಬಹಳಷ್ಟು ಜನರನ್ನ ಆ ಒಂದು ಚಿತ್ರದ ತಂಡದಲ್ಲಿ ಒಳಗೆ ತರೋದಕ್ಕೆ ಕೂಡ ಆ ಸೀಕ್ರೆಟ್ ಅನ್ನೇ ಬಳಸ್ಕೊಂಡ್ರು ಅಂತ ಹೇಳ್ತಾರೆ. ಮತ್ತು ಈ ಒಂದು ಸೀಕ್ರೆಟ್ ಚಿತ್ರ ಹೊರಬಂದ ಮೇಲೆ 2006ರಲ್ಲಿ ಅಥವಾ 2004ರಲ್ಲಿ ಬಂದಿದ್ದು ಅನ್ಸುತ್ತೆ. ಮತ್ತೆ ಈ ಸೀಕ್ರೆಟ್ ಚಿತ್ರ ಹೊರಗೆ ಬಂದ ಮೇಲೆ ಅವರಿಗೆ ಬಹಳಷ್ಟು ಜಗತ್ತಿನ ವಿವಿಧ ಭಾಗಗಳಿಂದ ಬಹಳಷ್ಟು ಕಥೆಗಳು ಬರೋದಕ್ಕೆ ಶುರುವಾಯ್ತಂತೆ. ಯಾವ ರೀತಿಯ ಕಥೆಗಳು ಅಂದ್ರೆ ಅದ್ಭುತದ ಕಥೆಗಳು, ಪವಾಡದ ಕಥೆಗಳು, ಆರೋಗ್ಯದ ವಿಷಯದಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳು ಗುಣವಾಗೋದಕ್ಕೆ ಶುರುವಾದವು. ಮತ್ತೆ ಆಕ್ಸಿಡೆಂಟ್ ಆಗಿ ಇನ್ನು ಮುಂದಕ್ಕೆ ಅವರು ಎದ್ದೋಳೋದೇ ಇಲ್ಲ, ಎದ್ದು ನಡೆಯೋದೇ ಇಲ್ಲ ಅಂದವರೆಲ್ಲ ಎದ್ದು ನಡೆಯೋದಕ್ಕೆ ಶುರು ಮಾಡಿದ್ರು. ಮತ್ತೆ ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಏಳಿಗೆ ಪಡ್ಕೊಂಡ್ರು. ಬಹಳಷ್ಟು ಜನ ಕಡು ಬಡವರಾಗಿದ್ದವರು ದೊಡ್ಡ ದೊಡ್ಡ ಶ್ರೀಮಂತರಾಗೋದಕ್ಕೆ ಶುರುವಾದರು. ಮತ್ತೆ ನಮಗೆ ಏನು ಇಷ್ಟನೋ ಅದನ್ನ ಪಡ್ಕೊಳ್ಳೋದಕ್ಕೆ ಈ ಸೀಕ್ರೆಟ್ನ ಬಳಸ್ಕೊಂಡಿರೋ ಕಥೆಗಳನ್ನ ಅವರು ಲೇಖಕರಿಗೆ ಕಳಿಸೋದಕ್ಕೆ ಶುರು ಮಾಡಿದ್ರಂತೆ. ಮತ್ತು ಈ ಸೀಕ್ರೆಟ್ ಪುಸ್ತಕ ಬಂದ ಮೇಲೆ ಬಹಳಷ್ಟು ಗುರುಗಳು, ವೈದ್ಯರು ಅಲ್ಲಿವರೆಗೂ ಜ್ಞಾನವನ್ನ ಹಂಚ್ಕೊಂಡ್ರೆ ಎಲ್ಲಿ ಬೇರೆಯವ್ರಿಗೂ ಅದು ಗೊತ್ತಾಗ್ಬಿಡುತ್ತೋ, ಬೇರೆಯವರು ಅದನ್ನ ಬಳಸ್ಕೊಂಡು ಅವರು ಜೀವನದಲ್ಲಿ ಯಶಸ್ಸನ್ನ ಪಡ್ಕೊಂಡ್ ಬಿಡ್ತಾರೋ ಅಂತ ಹೆದರ್ಕೊಳ್ತಿದ್ದವರು ಈ ಒಂದು ಸೀಕ್ರೆಟ್ನಲ್ಲಿ ಹಂಚಿಕೊಂಡಿರುವ ವಿಷಯವನ್ನು ಅರ್ಥ ಮಾಡಿಕೊಂಡ ಮೇಲೆ ಧೈರ್ಯವಾಗಿ, ಸಂತೋಷವಾಗಿ ತಮ್ಮ ಜ್ಞಾನವನ್ನ ಹಂಚ್ಕೊಳ್ಳೋದಕ್ಕೆ ಶುರು ಮಾಡಿದ್ರಂತೆ. ನಿಜ ಹೇಳಬೇಕು ಅಂದ್ರೆ ನಾನು ಈ ಒಂದು ವಿಡಿಯೋಗಳನ್ನು ಮಾಡುತ್ತಿರುವ ಕಾರಣ ಕೂಡ ಅದೇ. ಈ ಒಂದು ಜ್ಞಾನದ ಬಗ್ಗೆ ಮತ್ತೆ ಮತ್ತೆ ನಿಮಗೆ ಹೇಳುವುದರ ಮೂಲಕ ನಾನು ಕೂಡ ಅದನ್ನು ಮತ್ತೆ ಮತ್ತೆ ನನಗೆ ಹೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಕೂಡ ಈ ಸೀಕ್ರೆಟ್ನಲ್ಲಿ ಹೇಳಿಕೊಟ್ಟಿರುವ ತತ್ವಗಳು ಇದನ್ನ ಮರಿದೆ ಮತ್ತೆ ಮತ್ತೆ ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ. ಮತ್ತು ಈ ಪುಸ್ತಕದಲ್ಲಿ ಹೇಳಿರುವ ವಿಷಯಗಳನ್ನು ನಾನು ಹೋಗ್ತಾ ಹೋಗ್ತಾ ನಿಮಗೆ ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ, ಜ್ಞಾನವನ್ನು ನಾವು ಹೆಚ್ಚು ಹೆಚ್ಚು ಹಂಚ್ಕೊಂಡಷ್ಟು ನಮಗೆ ಕೂಡ ಪ್ರಕೃತಿ ಹೆಚ್ಚು ಹೆಚ್ಚು ಜ್ಞಾನವನ್ನ ಕೊಡ್ತಾ ಹೋಗುತ್ತೆ. ಅದೇ ಈ ಸೀಕ್ರೆಟ್ ನಲ್ಲಿ ಹೇಳಿಕೊಟ್ಟಿರುವ ತತ್ವ. ಮತ್ತೆ ಈ ಸೀಕ್ರೆಟ್ ನಲ್ಲಿ ಹೇಳಿಕೊಟ್ಟಿರುವ ತತ್ವವನ್ನು ಬಳಸಿಕೊಂಡು ನಾವು ಒಂದು ಸಣ್ಣ ಗರಿಯನ್ನು ಬೇಕಾದರೂ ನಮ್ಮ ಜೀವನದಲ್ಲಿ ಆಕರ್ಷಿಸಬಹುದು, ಕೋಟ್ಯಾಂತರ ರೂಪಾಯಿಗಳನ್ನು ಬೇಕಾದರೂ ನಮ್ಮ ಜೀವನದಲ್ಲಿ ಆಕರ್ಷಿಸಬಹುದು, ನಮಗೆ ಇಷ್ಟವಾದ ವ್ಯಕ್ತಿಯನ್ನು, ನಮಗೆ ಇಷ್ಟವಾದ ಒಂದು ವೃತ್ತಿಯನ್ನು, ಏನನ್ನು ಬೇಕಾದರೂ ಆಕರ್ಷಿಸಬಹುದು ಎಂದು ಈ ಪ್ರಸ್ತಾವನೆಯಲ್ಲಿ ಲೇಖಕರು ಹೇಳ್ತಾರೆ. ಸೀಕ್ರೆಟ್ ಪುಸ್ತಕದ ಮೊದಲನೇ ಅಧ್ಯಾಯದಲ್ಲಿ ನೋಡೋದಾದ್ರೆ ಬಹಳಷ್ಟು ಜ್ಞಾನಿಗಳು, ವಿಜ್ಞಾನಿಗಳು, ಗುರುಗಳು ಏನು ಈ ರಹಸ್ಯ ಎಂಬುದರ ಬಗ್ಗೆ ಮಾತನಾಡ್ತಾರೆ. ಗೆಳೆಯರೇ, ಈ ರಹಸ್ಯ ನಮಗೆ ಜೀವನದಲ್ಲಿ ಏನನ್ನು ಬೇಕಾದರೂ ತಂದುಕೊಡುವ ಒಂದು ಶಕ್ತಿಯುತ ವಿಷಯ, ಶಕ್ತಿಯುತ ತತ್ವ ಅಂತ ಹೇಳ್ಬೋದು. ಅಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ಹಣಕಾಸಿನ ವಿಷಯದಲ್ಲಾಗ್ಲಿ,
ವೃತ್ತಿಯ ವಿಷಯದಲ್ಲಾಗಲಿ, ನಮ್ಮ ಬಾಂಧವ್ಯದ ವಿಷಯದಲ್ಲಾಗಲಿ, ನಮಗೆ ಇಷ್ಟವಾದ ಸಂದರ್ಭಗಳನ್ನು ಏರ್ಪಡಿಸುವುದರಲ್ಲಾಗಲಿ, ನಮಗೆ ಇಷ್ಟವಾದಂತಹ ವ್ಯಕ್ತಿಗಳನ್ನು ಆಕರ್ಷಿಸುವುದಾಗಲಿ, ನಮಗೆ ಬೇಕೆಂದುಕೊಳ್ಳುವ ಯಶಸ್ಸನ್ನು ಆಕರ್ಷಿಸುವುದಕ್ಕಾಗಲಿ ಈ ಒಂದು ರಹಸ್ಯದಲ್ಲಿ ಹೇಳಿರುವ ತತ್ವವನ್ನು ನಾವು ಬಳಸಿಕೊಳ್ಳಬಹುದು. ಅಂದರೆ ನಮ್ಮ ಮನಸ್ಸಿಗೆ ಮೊದಲು ಬರುವ ಪ್ರಶ್ನೆ, ಏನಿದು ರಹಸ್ಯ? ರಹಸ್ಯ ಬಹಳ ಸುಲಭವಾದ ಒಂದು ತತ್ವ ಅಷ್ಟೇ ಗೆಳೆಯರೆ. ಈ ತತ್ವ ಆಕರ್ಷಣೆಯ ನಿಯಮ. ನಾವು ಏನನ್ನು ಮನಸ್ಸಿನಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಯೋಚಿಸ್ತಿರ್ತೀವೋ ಅದು ನಮ್ಮ ಜೀವನದಲ್ಲಿ ಪ್ರಸ್ತುತ ನಿಜಾಂಶ ಆಗುತ್ತೆ ಅನ್ನೋದೇ ಈ ಒಂದು ರಹಸ್ಯದ ಒಂದು ಸಾರಾಂಶ. ಈ ರಹಸ್ಯವನ್ನು ಇತಿಹಾಸದಲ್ಲಿ ನಾವು ಕಂಡಿರುವ ಬಹಳಷ್ಟು ದೊಡ್ಡ ಕವಿಗಳಾಗಿರಬಹುದು, ದೊಡ್ಡ ದೊಡ್ಡ ಜ್ಞಾನಿಗಳಾಗಿರಬಹುದು, ದೊಡ್ಡ ದೊಡ್ಡ ಮತಗಳಲ್ಲಿ, ಹಿಂದೂ ಧರ್ಮ, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಮಿಯ ಧರ್ಮ, ಪ್ರತಿಯೊಂದು ಧರ್ಮದಲ್ಲೂ ಈ ಒಂದು ತತ್ವದ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಸ್ತಾವನೆ ಆಗಿದೆ. ಮತ್ತು ಈ ಒಂದು ಆಕರ್ಷಣೆಯ ನಿಯಮದ ಬಗ್ಗೆ ಈ ಪುಸ್ತಕದಲ್ಲಿ ಏನು ಮಾತಾಡ್ತಾರೆ, ಇದು ಇವತ್ತೋ ನೆನ್ನೆನೋ ಅಥವಾ ಈ ಪುಸ್ತಕ ಬರೆದ ಸಮಯದಲ್ಲಿ ಶುರುವಾಗಿದ್ದಲ್ಲ. ಮನುಷ್ಯ ಯಾವಾಗ ಈ ಭೂಮಿ ಮೇಲೆ ಬಂದ, ಮನುಷ್ಯನ ಮನಸ್ಸಿನಲ್ಲಿ ಯಾವಾಗ ಆಲೋಚನೆಗಳು ಶುರುವಾಯಿತು, ಆಗಿಂದಲೇ ಈ ಒಂದು ಆಕರ್ಷಣೆಯ ನಿಯಮ ಕೆಲಸ ಮಾಡ್ತಿದೆ. ನಾವು ಪ್ರಪಂಚವನ್ನೇ ನೋಡೋದಾದ್ರೆ 1% ಜನ 96% ಜಗತ್ತಿನ ಒಂದು ಹಣವನ್ನಾಗಲಿ ಅಂತಸ್ತನ್ನಾಗಲಿ ಸಂಪಾದಿಸ್ಕೊಂಡಿರ್ತಾರೆ. ಇದು ಆಕಸ್ಮಿಕ ಅಂತ ಬಹಳಷ್ಟು ಜನ ಅಂದ್ಕೊಂಡಿರ್ತೀವಿ, ಆದರೆ ಖಂಡಿತ ಇದು ಆಕಸ್ಮಿಕ ಅಲ್ಲ. ಅವರು ಎಲ್ರಿಗೂ ಈ ರಹಸ್ಯದಲ್ಲಿ ಹೇಳುವ ತತ್ವ ಅರ್ಥ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಅವರಿಗೆ ಅದು ಸಾಧ್ಯ ಆಗ್ತಿದೆ ಅಂತ ಲೇಖಕರು ಹೇಳ್ತಾರೆ. ಮತ್ತೆ ಜಗತ್ತಿನಲ್ಲಿ ಶ್ರೀಮಂತರಾಗಿರ್ಬೋದು ಅಥವಾ ಸಾಧಕರಾಗಿರ್ಬೋದು, ಯಶಸ್ಸನ್ನ ಯಾರ್ಯಾರು ಪಡೆದಿದ್ದಾರೋ ಅವರೆಲ್ಲರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಒಂದು ರಹಸ್ಯದಲ್ಲಿ ಹೇಳಿರುವ ಆಕರ್ಷಣೆಯ ನಿಯಮನ ಖಂಡಿತ ಅನುಸರಿಸಿರ್ತಾರೆ. ನಾವು ಶ್ರೀಮಂತರ ಉದಾಹರಣೆನೇ ಹೇಳೋದಾದರೆ, ಅವರು ಹಣ ಸಂಪಾದಿಸಬೇಕು ಅನ್ನೋ ಒಂದು ಬಲವಾದ ಆಲೋಚನೆನ ತಲೆನಲ್ಲಿ ಇಟ್ಕೊಂಡು ಅದರ ಸಲುವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಯಾವುದೇ ರೀತಿ ಭಯ ಆಗಲಿ ಅಥವಾ ನಕಾರಾತ್ಮಕ ಆಲೋಚನೆಗಳನ್ನಾಗಲಿ ಯೋಚಿಸೋದಕ್ಕೆ ಸಮಯನೂ ಕೊಟ್ಟಿರಲ್ಲ, ಹಾಗಾಗಿ ಹಣನ ಗಳಿಸ್ಬಿಟ್ಟಿರ್ತಾರೆ. ಆದರೆ ಒಮ್ಮೆ ಐಶ್ವರ್ಯ, ಹಣ, ಆಸ್ತಿ, ಅಂತಸ್ತೆಲ್ಲ ಬಂದ ಮೇಲೆ ಅವ್ರಿಗೆ ಭಯ ಶುರುವಾಗುತ್ತೆ, ಎಲ್ಲಿ ಇದೆಲ್ಲ ಮತ್ತೆ ಕಳ್ಕೊಂಡು ಬಿಡ್ತೀವೋ ಅಂತ. ಆ ಭಯದ ಆಲೋಚನೆ ಯಾವಾಗ ತಲೆನಲ್ಲಿ ಬರುತ್ತೆ, ಅವರು ಆಟೋಮೆಟಿಕ್ ಆಗಿ ಅದನ್ನ ಕಳ್ಕೊಳ್ಳೋ ಸಾಧ್ಯತೆಗಳು ಉಂಟಾಗುತ್ತೆ. ಆದರೆ ಒಮ್ಮೆ ಎಲ್ಲವನ್ನು ಕಳ್ಕೊಂಡ್ಮೇಲೆ ಮತ್ತೆ ಅವ್ರಿಗೆ ಇನ್ನೇನು ಕಳ್ಕೊಳ್ಳೋದಕ್ಕಿರಲ್ವಲ್ಲ, ಹಾಗಾಗಿ ಮತ್ತೆ ಗಳಿಸ್ಬೇಕು ಅನ್ನೋ ಆಲೋಚನೆಗಳು ಮಾತ್ರ ಇಟ್ಕೊಂಡು ಯಾವುದೇ ರೀತಿ ಭಯ ಇಲ್ಲದೆ ಮುಂದಕ್ಕೆ ಹೋಗ್ತಾರೆ. ಮತ್ತೆ ಕಳ್ಕೊಂಡಿದ್ದ ಅಷ್ಟೂ ಹಣವನ್ನ, ಆಸ್ತಿಯನ್ನ ಮತ್ತೆ ಪಡ್ಕೊಳ್ತಾರೆ. ಈ ಪುಸ್ತಕದಲ್ಲಿ ಹೇಳ್ತಾರೆ, ಮನುಷ್ಯ ಒಂದು ಬಹಳ ಶಕ್ತಿಶಾಲಿಯಾದ ಮ್ಯಾಗ್ನೆಟ್ ತರ, ಮತ್ತು ಈ ಮ್ಯಾಗ್ನೆಟ್ನಲ್ಲಿ ಮುಖ್ಯವಾಗಿ ಆಕರ್ಷಿಸೋದೇನು, ನಮ್ಮ ಆಲೋಚನೆಗಳು. ಉದಾಹರಣೆಗೆ ಹೇಳೋದಾದ್ರೆ, ನಮಗೆ ಯಾವುದೇ ಒಂದು ವಿಷಯ, ಯಾವುದೇ ಒಂದು ಸಂದರ್ಭದಲ್ಲಿ ಭಯ ಹುಟ್ಟಿಸಿದ್ರೆ ನಾವು ಆ ಭಯಕ್ಕೆ ಹೆಚ್ಚು ಹೆಚ್ಚು ಗಮನ ಹರಿಸ್ತಿದ್ದಂಗೆ ಸುತ್ತಮುತ್ತ ಎಲ್ಲ ವಿಷಯಗಳು ಹಾಗೆ ಇನ್ನೂ ಹೆಚ್ಚು ಭಯ ಹುಟ್ಟಿಸೋ ಥರ ಆಗುತ್ತೆ. ಆ ಸಂಪೂರ್ಣ ಒಂದು ಸಿಚುವೇಶನ್ನೇ ವರ್ಸ್ ಆಗೋದಕ್ಕೆ ಶುರುವಾಗುತ್ತೆ, ಇನ್ನೂ ಹೆಚ್ಚು ಭಯ ಆಗೋದಕ್ಕೆ ಶುರುವಾಗುತ್ತೆ. ಲೇಖಕರು ಹೇಳ್ತಾರೆ, ನಮ್ಮ ಜೀವನ ನಮ್ಮ ಆಲೋಚನೆಗಳ ಒಂದು ಪ್ರತಿಬಿಂಬ ಅಂತ. ಅಂದರೆ ನಾವು ಈ ಕ್ಷಣದಲ್ಲಿ ಏನೆಲ್ಲ ನಮ್ಮ ಜೀವನದಲ್ಲಿ ಪಡ್ಕೊಂಡಿದ್ದೀವಿ, ಏನೆಲ್ಲ ಪಡ್ಕೋಬೇಕು ಅಂದ್ರೂ ಪಡ್ಕೊಳ್ಳೋದಕ್ಕಾಗ್ತಿಲ್ಲ, ಇದೆಲ್ಲದಕ್ಕೂ ಕಾರಣ ನಮ್ಮ ಆಲೋಚನೆಗಳೇ. ಹಾಗಾಗಿ ಒಮ್ಮೆ ನಮ್ಮ ಜೀವನನ ನಾವು ಗಮನಿಸಿ ನೋಡಿದ್ರೆ ನಾವು ಯಾವ ರೀತಿ ಆಲೋಚನೆಗಳನ್ನು ಹೆಚ್ಚಾಗಿ ಯೋಚಿಸ್ತಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೋಬೋದು. ಅದೇ ರೀತಿ ನಮ್ಮ ಆಲೋಚನೆಗಳನ್ನು ನಾವು ಸ್ವಲ್ಪ ಆಳವಾಗಿ, ದೀರ್ಘವಾಗಿ ಕೂತು ಗಮನಿಸೋದಕ್ಕೆ ಶುರು ಮಾಡಿದ್ರೆ ನಮ್ಮ ಜೀವನ ಏನಕ್ಕೆ ಈ ರೀತಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೋದು. ಈ ಪುಸ್ತಕದಲ್ಲಿ ಒಬ್ಬ ಗುರು ಈ ರೀತಿ ಹೇಳ್ತಾರೆ, ನಮ್ಮ ಆಲೋಚನೆಗಳು ವಸ್ತುಗಳಾಗತ್ತೆ. ಬರೀ ವಸ್ತುಗಳೇ ಅಲ್ಲ, ವ್ಯಕ್ತಿಗಳಾಗಿ ಬದಲಾಗತ್ವೆ, ಪರಿಸ್ಥಿತಿಗಳಾಗಿ ಬದಲಾಗತ್ವೆ, ಸಂದರ್ಭಗಳಾಗಿ ಬದಲಾಗತ್ವೆ. ಅಂದರೆ ನಾವು ಜೀವನದಲ್ಲಿ ಮತ್ತೆ ಮತ್ತೆ ಹೇಳ್ತಿರೋ ಹಾಗೆ ಜೀವನದಲ್ಲಿ ಎಲ್ಲವನ್ನು ನಮ್ಮ ಆಲೋಚನೆಗಳ ಒಂದು ಕಾರಣದಿಂದಲೇ ನಾವು ಆಕರ್ಷಿಸುತ್ತೇವೆ. ಮತ್ತು ಎಲ್ಲ ಆಲೋಚನೆಗಳಲ್ಲ, ಪ್ರತಿಯೊಂದು ಕ್ಷಣ ನಮ್ಮ ತಲೆಯಲ್ಲಿ ಲಕ್ಷಾಂತರ ಆಲೋಚನೆಗಳು ಹರಿದಾಡ್ತಿರುತ್ತವೆ. ಆದರೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವು ಬಹಳ ಪ್ರಮುಖವಾಗಿ ಯೋಚಿಸ್ತಿರ್ತೀವಿ ಅಲ್ವಾ, ಅದನ್ನು ಮುಖ್ಯವಾದ ಆಲೋಚನೆ ಅಂದುಕೊಳ್ಳೋಣ. ಆ ಒಂದು ಮುಖ್ಯವಾದ ಆಲೋಚನೆಯ ಅನುಸಾರವೇ ನಮ್ಮ ಜೀವನದಲ್ಲಿ ಬಹಳಷ್ಟು ವಿಷಯಗಳು ನಡೀತಾ ಇರುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ವೈಜ್ಞಾನಿಕವಾಗಿ ಹೇಳೋದಾದ್ರೆ, ನಮ್ಮ ಪ್ರತಿಯೊಂದು ಆಲೋಚನೆಗೂ ಒಂದು ಫ್ರೀಕ್ವೆನ್ಸಿ ಅಂತ ಇರುತ್ತೆ.
ಈಗ ನಾವೆಲ್ಲರೂ 91.1 FM ಕೇಳ್ತಾ ಇರ್ತೀವಿ, ಅಥವಾ ಯಾವುದು ನಮಗೆ ಫೇವರೇಟ್ FM ಚಾನಲ್ಲು ಅದನ್ನು ಕೇಳ್ತಾ ಇರ್ತೀವಿ. ಆ ಒಂದು FM ಚಾನಲ್ಗೆ ನಾವು ಟ್ಯೂನ್ ಆಗಬೇಕು ಅಂದರೆ ನಮ್ಮ ಮೊಬೈಲ್ಗಳಲ್ಲಾಗಲಿ ಅಥವಾ ನಮ್ಮ ರೇಡಿಯೋಗಳಲ್ಲಾಗಲಿ ನಾವು ಆ ಫ್ರೀಕ್ವೆನ್ಸಿನ ಅಡ್ಜಸ್ಟ್ ಮಾಡ್ತೀವಿ. ನಾವು ಕರೆಕ್ಟಾಗಿ ಆ ಒಂದು ಚಾನಲ್ದು 91.1 ಆಗಿರ್ಬೋದು, 104 FM ಆಗಿರ್ಬೋದು, ಆ ಒಂದು ಫ್ರೀಕ್ವೆನ್ಸಿನ ನಾವು ಆ ಚಾನಲ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿದಾಗ ಆ ಚಾನಲಲ್ಲಿ ಏನು ಕಂಟೆಂಟ್ ಬ್ರಾಡ್ಕಾಸ್ಟ್ ಆಗ್ತಿರುತ್ತೆ ಅದು ನಮಗೆ ಬಂದು ತಲುಪುತ್ತೆ. ಅದೇ ಥರ ಈ ಪುಸ್ತಕದಲ್ಲಿ ಹೇಳೋದು, ಮನುಷ್ಯನ ಮನಸ್ಸು ಅನ್ನೋದು ಏನಿದೆ ಪ್ರಪಂಚದಲ್ಲೇ ಅತಿ ಶಕ್ತಿಯುತ ಟ್ರಾನ್ಸ್ಮಿಷನ್ ಟವರ್ ಅಂತ ಹೇಳ್ತಾರೆ. ಮತ್ತು ನಾವು ಏನನ್ನ ಟ್ರಾನ್ಸ್ಮಿಷನ್ ಮಾಡ್ತೀವಿ, ಏನನ್ನ ಪ್ರಕೃತಿಗೆ ನಾವು ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಆಲೋಚನೆಗಳು. ಆ ಆಲೋಚನೆಗಿರುವ ಒಂದು ಫ್ರೀಕ್ವೆನ್ಸಿ, ಆ ಫ್ರೀಕ್ವೆನ್ಸಿ ಹೊರಗೆ ಹೋದಾಗ ಹೇಗೆ ಒಂದು ರೇಡಿಯೋನಲ್ಲಿ ನೀವು ಒಂದು ಫ್ರೀಕ್ವೆನ್ಸಿಗೆ ಟ್ಯೂನ್ ಆದಾಗ ಆ ಫ್ರೀಕ್ವೆನ್ಸಿಗೆ ತಕ್ಕ ಒಂದು ವಿಷಯ ನಿಮಗೆ ಸಿಗುತ್ತೋ, ಅದೇ ರೀತಿ ನಮ್ಮ ಆಲೋಚನೆಗಳಿಗೆ ಏನೊಂದು ಫ್ರೀಕ್ವೆನ್ಸಿ ಇರುತ್ತೆ ಆ ಫ್ರೀಕ್ವೆನ್ಸಿಗೆ ಅನುಗುಣವಾಗಿ ನಮಗೆ ಎಲ್ಲ ವಿಷಯಗಳು ನಮ್ಮ ಜೀವನದಲ್ಲಿ ಆಕರ್ಷಿತಗೊಳ್ಳುತ್ತೆ ಅಂತ ಹೇಳ್ತಾರೆ. ನಾವು ಸತತವಾಗಿ ಶ್ರೀಮಂತಿಕೆಯ ಆಲೋಚನೆಗಳು, ಅಬಂಡೆನ್ಸ್ ಅಂತೀವಲ್ಲ, ಸೊ ಎಲ್ಲವೂ ನಮಗೆ ಸಿಕ್ಕಿದ ಹಾಗೆ, ಎಲ್ಲವೂ ನಮಗೆ ಸಿಕ್ತಿರೋ ಹಾಗೆ ನಾವು ಆ ರೀತಿ ಆಲೋಚನೆಗಳಲ್ಲಿ ಹೆಚ್ಚು ಸಮಯನ ಕಳೆದರೆ ಖಂಡಿತ ನಾವು ಶ್ರೀಮಂತಿಕೆನಾಗಿರ್ಬೋದು, ಆಸ್ತಿ, ಅಂತಸ್ತು, ಹಣ ಎಲ್ಲವನ್ನು ಆಕರ್ಷಿಸೋದಕ್ಕೆ ಸಾಧ್ಯ ಅಂತ ಲೇಖಕರು ಹೇಳ್ತಾರೆ. ಇಲ್ಲಿ ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಇರ್ಬೋದು, ಮತ್ತು ಯಾಕೆ ಎಲ್ಲರೂ ಶ್ರೀಮಂತರು ಆಗಿಲ್ಲ? ಯಾಕಂದ್ರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ನಾವು ನಮ್ಗೇನ್ ಬೇಕೋ ಅದನ್ನ ಯೋಚಿಸೋದಕ್ಕಿಂತ ಹೆಚ್ಚಾಗಿ ನಮ್ಗೇನ್ ಬೇಡವೋ ಅದನ್ನೇ ನಾವು ಹೆಚ್ಚು ಯೋಚಿಸ್ತಿರ್ತೀವಿ. ನಾನು ಕೆಲಸಕ್ಕೆ ಲೇಟಾಗಿ ಹೋಗ್ಬಾರ್ದು, ನಮ್ಮ ಬಾಸ್ ನನ್ನ ಬೈಬಾರ್ದು, ಹೊಸ ಕಾರು ಎಲ್ಲೂ ಆಕ್ಸಿಡೆಂಟ್ ಆಗಬಾರ್ದು, ಎಕ್ಸಾಮಲ್ಲಿ ಕಷ್ಟವಾದ ಕ್ವೆಶನ್ಸ್ ಬರಬಾರ್ದು, ಆ ಹುಡುಗಿ ನನಗೆ ನೋ ಹೇಳಬಾರ್ದು, ಬಾರ್ದು ಪ್ರತಿಯೊಂದು ವಿಷಯದಲ್ಲೂ ನಮ್ಗೆ ಏನು ಬೇಕು ಅಂತ ನಾವು ಯೋಚಿಸೋದಕ್ಕಿಂತ ನಮ್ಗೆ ಏನು ಆಗಬಾರ್ದು ಅನ್ಕೋತೀವೋ ಅದನ್ನೇ ಹೆಚ್ಚು ಯೋಚಿಸ್ತಿರ್ತೀವಿ. ಇದನ್ನೇ ಲೇಖಕರು ಒಂದು ದೊಡ್ಡ ಕಾಯಿಲೆ, ನನಗಿದು ಬೇಡ ಅನ್ನುವ ಕಾಯಿಲೆ ಅಂತ ಹೇಳ್ತಾರೆ. ಗೆಳೆಯರೆ, ಇದನ್ನ ನಾನು ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೀನಿ. ಈ ಪುಸ್ತಕದಲ್ಲಿ ಇದನ್ನ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಪ್ರಕೃತಿಗೆ ಪದಗಳು ಅರ್ಥ ಆಗಲ್ಲ. ನೀವೇ ಗಮನಿಸಿರ್ಬೋದು, ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಯೋಚಿಸಿದಾಗ ಆ ವಿಷಯದ ಬಗ್ಗೆ ನಾವು ನಮ್ಮ ಮನಸ್ಸಿನಲ್ಲಿ ದೃಶ್ಯಗಳಾಗಿ ನೋಡ್ತೀವಿ. ನಮಗೆ ಬೇಡ ಬೇಕು ಅಂತ ನಾವು ಏನೇ ಅಂದುಕೊಂಡ್ರೂ ನಮ್ಮ ಮನಸ್ಸಿನಲ್ಲಿ ಕಾಣುವುದು ಬರೀ ದೃಶ್ಯಗಳಷ್ಟೇ. ಹಾಗಾಗಿ ಪ್ರಕೃತಿ ಆ ದೃಶ್ಯಗಳಿಗೆ ಅನುಸಾರವಾಗಿ ನಮಗೆ ವಿಷಯಗಳನ್ನು ತಂದು ಕೊಡ್ತಾ ಇರುತ್ತೆ. ಇದನ್ನ ನಾವು ಬಹಳ ವೈಜ್ಞಾನಿಕವಾಗಿ ಯೋಚಿಸಿದರೂ ನಮಗೆ ಅರ್ಥ ಆಗೋದು, ನಾವು ಆಕ್ಸಿಡೆಂಟ್ ಆಗಬಾರ್ದು ಅಂತ ಅಂದ್ಕೊಂಡ್ರು ಮನಸ್ಸಿನಲ್ಲಿ ಆಕ್ಸಿಡೆಂಟ್ ಆದ ದೃಶ್ಯಗಳೇ ಓಡ್ತಾ ಇರುತ್ತೆ. ಆ ದೃಶ್ಯಗಳನ್ನ ನಾವು ಎಷ್ಟು ಆಳವಾಗಿ ಓಡಿಸ್ತೀವೋ ಅಷ್ಟು ಬಲವಾಗಿ ಪ್ರಕೃತಿ ಅದು ನಮಗೆ ಬೇಕು ಅಂತ ಅಂದ್ಕೊಳ್ಳುತ್ತೆ. ಅದನ್ನ ನಮಗೆ ತಂದುಕೊಡೋದಕ್ಕೆ ಅದು ಎಲ್ಲಾ ಕೆಲಸಗಳನ್ನು ಖಂಡಿತ ಮಾಡುತ್ತೆ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ ಗೆಳೆಯರೆ. ಅಂದ್ರೆ ನಮ್ಮೆಲ್ರಿಗೂ ಒಂದು ಪ್ರಶ್ನೆ ಬರ್ಬೋದು, ಈ ಒಂದು ನಿಯಮದ ಬಗ್ಗೆ ನನಗೆ ಇಲ್ಲಿವರೆಗೂ ಗೊತ್ತೇ ಇರಲಿಲ್ಲ, ಹಾಗಾಗಿ ಈಗ ತಿಳ್ಕೊಳ್ತಾ ಇದ್ದೀನಿ, ಈಗ ಇದು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತಾ ಅಥವಾ ಮೊದಲಿಂದ ಮಾಡ್ತಿದ್ಯಾ ಅಂದ್ರೆ ಖಂಡಿತ ಈ ನಿಯಮ 24/7 ಪಾಸು ಪ್ಲೇ ಏನೂ ಇಲ್ಲದೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿರುತ್ತೆ. ಮತ್ತು ನಮ್ಮ ಆಲೋಚನೆಗಳು ಗತಕಾಲದಲ್ಲಿ ಇದ್ರೆ, ಪಾಸ್ಟಲ್ಲಿದ್ದರೆ ಅದಕ್ಕೆ ತಕ್ಕಂತೆ ನಾವು ಆಕರ್ಷಿಸ್ತಿರ್ತೀವಿ, ಫ್ಯೂಚರ್ನಲ್ಲಿದ್ದರೆ ಅಂದರೆ ಭವಿಷ್ಯದಲ್ಲಿದ್ದರೆ ಅದಕ್ಕೆ ತಕ್ಕಂತೆ ಆಕರ್ಷಿಸ್ತಿರ್ತೀವಿ. ಅದಕ್ಕೆ ಈ ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ನಾವು ಹೇಗೆ ಬ್ರಹ್ಮನನ್ನು ಸೃಷ್ಟಿಕರ್ತ ಅಂತ ಹೇಳ್ತೀವೋ ಅದೇ ರೀತಿ ಮನುಷ್ಯ ಕೂಡ ಸೃಷ್ಟಿಕರ್ತನೆ. ಪ್ರತಿ ಕ್ಷಣ ತನ್ನ ಆಲೋಚನೆಗಳ ಮೂಲಕ ತನ್ನ ಜೀವನವನ್ನು ತಾನೇ ಸೃಷ್ಟಿಸಿಕೊಳ್ಳುತ್ತಿರುತ್ತಾನೆ. ಅಂದರೆ ನಾವು ಹಿಂದೆ ಏನು ಯೋಚಿಸ್ತಾ ಇದ್ವಿ ಅದಕ್ಕೆ ಅನುಸಾರವಾಗಿ ಈಗಿನ ನಮ್ಮ ಜೀವನ ನಡೀತಿದೆ. ಈಗ ಈ ಕ್ಷಣದಲ್ಲಿ ನಾವು ಹೇಗೆ ಯೋಚಿಸ್ತೀವಿ ಅನ್ನೋದನ್ನ ಆಧರಿಸಿ ನಮ್ಮ ಮುಂದಿನ ಜೀವನ ನಡೆಯುತ್ತೆ. ಹಾಗಾಗಿ ಈ ಕ್ಷಣದಲ್ಲಿ ನಮಗೆ ಕಷ್ಟವಿರಬಹುದು, ಸುಖವಿರಬಹುದು, ಏನೇ ಇರಲಿ ಅದಕ್ಕೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಅನ್ನೋದರ ಒಂದು ಆಧಾರದ ಮೇಲೆ ಮುಂದಿನ ನಮ್ಮ ಜೀವನ ಹೇಗೆ ಸೃಷ್ಟಿಯಾಗುತ್ತೆ ಅನ್ನೋದು ನಿಂತಿದೆ ಅಂತ ಹೇಳ್ತಾರೆ ಗೆಳೆಯರೆ. ಮತ್ತೆ ನೀವು ಗಮನಿಸಿರ್ಬೋದು, ನಾವು ಪ್ರತಿ ಕ್ಷಣ ಯೋಚಿಸ್ತಿರ್ತೀವಿ. ಊಟ ಮಾಡಬೇಕಾದ್ರೆ, ನಿದ್ದೆ ಮಾಡಬೇಕಾದ್ರೆ, ಆಟ ಮಾಡಬೇಕಾದ್ರೆ, ಏನೇ ಮಾಡ್ತಿದ್ರು ನಮ್ಮ ತಲೆ ಮಾತ್ರ ಸತತವಾಗಿ ಯೋಚಿಸ್ತಾನೆ ಇರುತ್ತೆ. ಹೇಳ್ತಾರೆ ನಿದ್ದೆ ಮಾಡುವಾಗ ಅಷ್ಟೇ ನಾವು ಯೋಚಿಸೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಆದರೂ ಸಂಪೂರ್ಣವಾಗಿ ಕಡಿಮೆ ಆಗಲ್ಲ, ಆಗ್ಲೂ ನಮ್ಮ ಮನಸ್ಸು ಯೋಚಿಸ್ತಾನೆ ಇರುತ್ತಂತೆ. ಹೇಳ್ತಾರಲ್ಲ, ನಾವು ನಿದ್ದೆ ಮಾಡಬೇಕಾದ್ರೆ ಕೂಡ ಒಳ್ಳೆ ಆಲೋಚನೆಗಳನ್ನ ಆಲೋಚಿಸ್ತಾ ನಿದ್ದೆ ಮಾಡಬೇಕು, ಆವಾಗ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ನಿದ್ದೆನಲ್ಲೂ ಒಳ್ಳೆ ಆಲೋಚನೆಗಳು ಬರುತ್ತೆ ಅಂತ. ಇದು ಏನಕ್ಕೆ ಈ ಆಲೋಚನೆಗಳು ಬಹಳ ಮುಖ್ಯ ಅಂದರೆ,
ಈಗಾಗಲೇ ಹೇಳ್ದಂಗೆ ಪ್ರತಿ ಕ್ಷಣ ನಾವು ಸೃಷ್ಟಿಸ್ತಾನೇ ಇರ್ತೀವಿ. ಹಾಗಾಗಿ ನಾವು ಪ್ರತಿ ಕ್ಷಣ ಬರೀ ನಿಂದಿಸ್ತಾ ಇದ್ರೆ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ಪ್ರಪಂಚ ಸರಿ ಇಲ್ಲ, ಅಥವಾ ನಮ್ಮ ಜೊತೆ ಇರೋ ಜನ ಸರಿ ಇಲ್ಲ, ನಮ್ಮ ಜೊತೆ ಜನರು ನಡ್ಕೊಳ್ಳೋ ರೀತಿ ಸರಿ ಇಲ್ಲ ಅಂತ ನಾವು ಎಷ್ಟರ ಮಟ್ಟಕ್ಕೆ ಪ್ರತಿಯೊಂದು ವಿಷಯನ ನಿಂದಿಸ್ತಿರ್ತೀವಿ, ಅಷ್ಟರ ಮಟ್ಟಕ್ಕೆ ನಾವು ಏನನ್ನ ಇಷ್ಟಪಡದೆ ಕಂಪ್ಲೇಂಟ್ ಮಾಡ್ತಿರ್ತೀವೋ ಅದನ್ನೇ ನಾವು ಅಟ್ರಾಕ್ಟ್ ಮಾಡ್ತಿರ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ನಿಂದಿಸೋದನ್ನ ಕಡಿಮೆ ಮಾಡಿ ಏನು ಸರಿ ಇದೆ, ಏನು ನಮಗೆ ಚೆನ್ನಾಗಿ ನಡೀತಿದೆ ಅದರ ಬಗ್ಗೆ ಗಮನ ಹರಿಸಬೇಕು, ಅದರ ಬಗ್ಗೆ ಹೆಚ್ಚಾಗಿ ಆಲೋಚಿಸಬೇಕು. ಮತ್ತೆ ನಮಗೆ ಏನು ಬೇಡವೋ ಅದರ ಬಗ್ಗೆ ಯೋಚಿಸೋದನ್ನ ಕಡಿಮೆ ಮಾಡಿ ನಮಗೆ ಏನು ಬೇಕೋ ಅದನ್ನ ಹೆಚ್ಚಾಗಿ ನಾವು ಯೋಚಿಸೋದಕ್ಕೆ ಶುರು ಮಾಡಬೇಕು. ಇದನ್ನ ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮ ಆಲೋಚನೆಗಳ ಬಗ್ಗೆ ಗಮನ ಹರಿಸಿ ನಾವು ಮಾಡಬೇಕಾದ ಒಂದು ಕೆಲಸ ಗೆಳೆಯರೆ. ಈ ಒಂದು ವಿಡಿಯೋನ ಒಂದು ಪುಸ್ತಕದಲ್ಲಿ ಹೇಳಿರುವ ಒಂದು ಉದಾಹರಣೆಯ ಕಥೆಯೊಂದಿಗೆ ಮುಗಿಸ್ತೀನಿ. ಈ ಪುಸ್ತಕದಲ್ಲಿ ಬರೋ ಒಬ್ಬ ಗುರುಗೆ ಒಬ್ಬ ವ್ಯಕ್ತಿ ಇಮೇಲ್ ಮೂಲಕ ತನ್ನ ಜೀವನದಲ್ಲಿ ಆಗುತ್ತಿದ್ದ ಅನ್ಯಾಯಗಳನ್ನು ಹಂಚಿಕೊಳ್ಳುತ್ತಿದ್ದನಂತೆ. ಆ ವ್ಯಕ್ತಿ ನಾವು ಗೇ ಅಂತೀವಲ್ಲ, ಸಲಿಂಗಕಾಮಿ. ಆ ವ್ಯಕ್ತಿ ಒಬ್ಬ ಸಲಿಂಗಕಾಮಿ ಆಗಿರ್ತಾನೆ. ಹಾಗಾಗಿ ಅವನು ಸ್ಟ್ಯಾಂಡಪ್ ಕಾಮಿಡಿನೂ ಮಾಡ್ತಾ ಇರ್ತಾನೆ. ಹಾಗಾಗಿ ಎಲ್ಲೇ ಹೋದರೂ ಅವನ್ನ ಎಲ್ಲರೂ ರೇಗಿಸ್ತಾ ಇರ್ತಾರೆ, ಮತ್ತು ಅವನ್ನ ಕಾಲೆಳೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಮತ್ತು ಅವನಿಗೆ ಕೆಟ್ಟ ಕೆಟ್ಟ ಪದಗಳನ್ನ ಬಳಸ್ತಾ ತುಂಬ ದುಃಖ ಮಾಡ್ತಿರ್ತಾರೆ. ಇದನ್ನು ಬಹಳ ಎಮೋಷ್ನಲ್ ಆಗಿ ಒಂದು ಇಮೇಲ್ನಲ್ಲಿ ಬರೆದು ಆ ಗುರುಗಳಿಗೆ ಕಳಿಸಿರ್ತಾನೆ. ಆ ಇಮೇಲನ್ನು ಓದಿದ ಮೇಲೆ ಗುರುಗಳು ಅವನಿಗೆ ರಿಪ್ಲೈ ಮಾಡ್ತಾರೆ. ಅದರಲ್ಲಿ ಹೇಳ್ತಾರೆ, ನೋಡು, ನೀನು ನಿನ್ನ ಜೀವನದಲ್ಲಿ ಏನೆಲ್ಲ ನಿನಗೆ ಅನ್ಯಾಯ ಆಗ್ತಿದೆ ಅನ್ನೋದ್ರ ಬಗ್ಗೆ ಬಹಳ ಭಾವನಾತ್ಮಕವಾಗಿ ಬರೆದಿದ್ಯಾ. ಇದರಿಂದಾನೇ ಗೊತ್ತಾಗುತ್ತೆ ನಿನ್ನ ಸಂಪೂರ್ಣ ಗಮನನ ನಿನಗೆ ಏನು ಬೇಡವೋ ಅದರ ಮೇಲೆ ಹರಿಸ್ತಿದ್ಯಾ. ಹಾಗಾಗಿ ಇನ್ನು ಮುಂದೆ ನೀನು ನನಗಾಗಿ ಒಂದು ಕೆಲಸ ಮಾಡು. ನಿನಗೆ ಏನು ಬೇಕೋ ಜೀವನದಲ್ಲಿ, ನಿನಗೆ ಏನು ಬೇಕು ಅಂತ ನಿನಗೆ ಅನ್ಸುತ್ತೋ ಅದನ್ನ ಬರೆಯೋದಕ್ಕೆ ಶುರು ಮಾಡು. ಅದನ್ನ ಹೆಚ್ಚು ಹೆಚ್ಚು ಪುಸ್ತಕದಲ್ಲಿ ಬರೀ, ಗಮನ ಹರಿಸು, ಅದನ್ನ ನೀನು ಪ್ರಯತ್ನ ಪಡು ಅಂತ ಹೇಳ್ತಾರಂತೆ. ಇದನ್ನ ಆ ವ್ಯಕ್ತಿ ಮಾಡೋದಕ್ಕೆ ಶುರು ಮಾಡಿ ಕೇವಲ 2 ವಾರಗಳಲ್ಲಿ ಅವನನ್ನ ಯಾರ್ಯಾರು ರೇಗಿಸ್ತಾ ಇದ್ದರೋ, ಕೆಲಸದಲ್ಲಿ ರೇಗಿಸ್ತಿದ್ದವ್ರಿಗೆಲ್ಲ ಟ್ರಾನ್ಸ್ಫರ್ ಆಗೋಯ್ತಂತೆ. ಮತ್ತೆ ಸ್ವಲ್ಪ ಜನ ಅವನ್ನ ರೇಗಿಸೋದನ್ನ ನಿಲ್ಲಿಸ್ಬಿಟ್ರಂತೆ. ಮತ್ತೆ ಅವನು ಎಲ್ಲೆಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಮಾಡೋದಕ್ಕೆ ಹೋಗ್ತಿದ್ದ ಅಲ್ಲಿ ಕೂಡ ಅವನಿಗೆ ಉತ್ತಮವಾದ ಒಂದು ಪ್ರತಿಕ್ರಿಯೆ ಜನರಿಂದ ಬರೋದಕ್ಕೆ ಶುರುವಾಯ್ತಂತೆ. ಹೋದಲ್ಲೆಲ್ಲ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ತಿತ್ತಂತೆ. ಹಾಗಾಗಿ ಅವನು ಬರೀ ತನ್ನ ಒಂದು ಗಮನ ಹರಿಸುವ ಒಂದು ವಿಷಯವನ್ನು ಬದಲಾಯಿಸಿದ ಕೂಡಲೇ ತನ್ನ ಬಾಹ್ಯ ಪ್ರಪಂಚದಲ್ಲಿ ಜೀವನವೇ ಬದಲಾಗಲು ಶುರುವಾಯಿತಂತೆ. ಈ ರೀತಿ ಬಹಳಷ್ಟು ವಿಷಯಗಳು ನನ್ನ ಜೀವನದಲ್ಲೂ ನಡೆದಿದೆ. ಅದನ್ನು ನಾನು ನನ್ನ ವಿಹಾನ್ ವಿಚಾರಗಳು ಸಂಚಿಕೆಯಲ್ಲಿ ಹಂಚಿಕೊಂಡಿದ್ದೀನಿ ಕೂಡ. ಹಾಗಾಗಿ ಯಾರ್ಯಾರು ಆ ವಿಡಿಯೋ ನೋಡಿಲ್ಲ, ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ. ಮತ್ತು ಈ ಸರಣಿಯಲ್ಲಿ ಸೀಕ್ರೆಟ್ ಪುಸ್ತಕದಲ್ಲಿ ಹೇಳಿರುವ ಅಷ್ಟೂ ವಿಷಯಗಳನ್ನು ಒಂದೊಂದಾಗಿ ಹಂಚ್ಕೊಳ್ತಿರ್ತೀನಿ. ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತು ಬಹಳಷ್ಟು ಸಕಾರಾತ್ಮಕ ಆಲೋಚನೆಗಳು ಮತ್ತು ಸ್ವಲ್ಪ ಫಿಲ್ಮ್ ಮೇಕಿಂಗ್ನ ಬಗ್ಗೆ ಕನ್ನಡದಲ್ಲೇ ತಿಳಿಯಲು ಕಲಿಯಲು ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.